ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಗೌರಿ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು? ಗೌರಿ ಗಣೇಶನ ಹಬ್ಬದ ದಿವಸ ಕೆಲವು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಗಣೇಶನ ಹಬ್ಬದ ದಿವಸ ಯಾವ ಯಾವ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವಂತಹ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಯಾರಾದರೂ ಈ ವಿಡಿಯೋ ನೋಡ್ದಿರ ಇರೋರಿದ್ರೆ ಅವ್ರಿಗೂ ಸಹ ಹೀಗೆ ನಾನು ಹೇಳುವಂತಹ ವಿಷಯಗಳನ್ನು ಖಂಡಿತವಾಗಲೂ ನೀವು ತಿಳಿಸ್ಕೊಡಿ. ಗಣೇಶನ ಹಬ್ಬದ ದಿವಸ ಹೀಗೆ ನಾನು ಹೇಳುವಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ತಪ್ಪುಗಳನ್ನು ಮಾಡಿದರೆ ಗಣಪತಿ ಅನುಗ್ರಹ ಖಂಡಿತವಾಗಲೂ ನಿಮ್ಗೆ ಸಿಗೋದಿಲ್ಲ. ಗಣಪತಿ ಆಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಗಣಪತಿ ಅಂದರೆ ಸಾಮಾನ್ಯನಲ್ಲ. ಆದೌ ಪೂಜ್ಯೋ ಗಣಾಧಿಪಃ ಅಂತ ಶಾಸ್ತ್ರ ಹೇಳ್ತಾ ಇದೆ. ಗಣಪತಿಯನ್ನ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಗರುಡ, ಗಂಧರ್ವ, ಯಕ್ಷ, ಕಿನ್ನೆರ, ಕಿಂಪುರುಷ, ಸಿದ್ಧ, ಸಾಧ್ಯರು, 33 ಕೋಟಿ ದೇವತೆಗಳು, ನವಗ್ರಹ ದೇವತೆಗಳು, ಅಷ್ಟದಿಕ್ಪಾಲಕರು, ಸಪ್ತ ಋಷಿಗಳು ಎಲ್ಲರೂ ಸಹ ಮೊದಲು ಮಹಾಗಣಪತಿಯನ್ನು ಪೂಜಿಸಿ ಮಹಾಗಣಪತಿಗೆ ನಮಸ್ಕಾರ ಮಾಡಿ ತದನಂತರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಂತ ಮಹಾಗಣಪತಿ ಹಬ್ಬದ ದಿವಸ ನಾವು ಗಣಪತಿ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ದಳಗಳನ್ನು ಬಳಸಬಾರದು. ಮಹಾಗಣಪತಿಗೆ ನಾವು ಎಲ್ಲ ವಿಧವಾದ ಪತ್ರೆಗಳನ್ನು ಸಮರ್ಪಿಸಬಹುದು, ಪುಷ್ಪಗಳನ್ನು ಸಹ ಸಮರ್ಪಿಸಬಹುದು. ತುಳಸಿ ದಳಗಳನ್ನು ಯಾವುದೇ ಕಾರಣಕ್ಕೂ ಮಹಾಗಣಪತಿ ಪೂಜೆಯಲ್ಲಿ ವಿನಿಯೋಗಿಸಬಾರದು. ಇಲ್ಲಿ ತಕ್ಷಣ ಕೆಲವರಿಗೆ ಒಂದು ಅನುಮಾನ ಬರುತ್ತೆ, ಗುರುಗಳೇ ಗಣಪತಿ ಪೂಜೆಯಲ್ಲಿ 21 ಪತ್ರೆಗಳಿಂದ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಲ್ವಾ, ಅಂದರೆ 21 ವಿಧವಾಗಿರ್ತಕ್ಕಂತಹ ಪತ್ರಗಳನ್ನು ತಂದು ಆ ಪತ್ರಿ ಪೂಜೆ ಮಾಡ್ತೀವಲ್ವಾ, ಅದರಲ್ಲಿ ತುಳಸಿ ಪತ್ರನೂ ಇದೆಯಲ್ವಾ ಅಂತ ಅನುಮಾನ ಬರುತ್ತೆ. ನೋಡಿ, ಈ ಪತ್ರಿ ಪೂಜೆ ಮಾಡುವಾಗ ಒಂದು ತುಳಸಿ ದಳವನ್ನು ಮಹಾಗಣಪತಿಗೆ ಸಮರ್ಪಿಸಬಹುದು ಅಷ್ಟೇ ವಿನಃ ಮಹಾಗಣಪತಿಗೆ ತುಳಸಿಯಿಂದ ಅರ್ಚನೆ ಮಾಡುವುದು, ತುಳಸಿ ಹಾರವನ್ನು ಹಾಕುವುದು, ಅಂದರೆ ತುಳಸಿಯನ್ನು ಕಟ್ಟಿ ಆ ಹಾರವನ್ನು ಸಮರ್ಪಣೆ ಮಾಡುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಕೆಲವು ಸಂಪ್ರದಾಯಗಳಲ್ಲಿ ಪತ್ರಿ ಪೂಜೆಯಲ್ಲೂ ಸಹ ತುಳಸಿ ದಳಗಳನ್ನು ಮಹಾಗಣಪತಿಗೆ ಸಮರ್ಪಿಸುವುದಿಲ್ಲ. ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಬಂದಾಗ ದೂರ್ವಾಯುಗ್ಮ ಅಂದರೆ ಗರಿಕೆ ಸಮರ್ಪಣೆ ಮಾಡಿ ಗಣಪತಿಗೆ ನಮಸ್ಕಾರ ಮಾಡಿಕೊಳ್ಳುತ್ತಾರೆ. ಆದ ಕಾರಣ ತುಳಸಿ ದಳಗಳಿಂದ ಯಾವುದೇ ಕಾರಣಕ್ಕೂ ಮಹಾಗಣಪತಿ ಪೂಜೆಯನ್ನು ಮಾಡಲೇಬಾರದು. ಎರಡನೇ ವಿಷಯ, ಗಣಪತಿ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಚಂದ್ರ ದರ್ಶನ ಮಾಡಬಾರದು. ಅಂದರೆ ಚಂದ್ರನನ್ನ ನೋಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಸ್ವಾಮಿ ಅಂದರೆ, ಒಂದಾನೊಂದು ಸಲ ಮಹಾಗಣಪತಿ ಭೂಲೋಕದಲ್ಲಿ ಭಕ್ತರು ಮಾಡಿರ್ತಕ್ಕಂಥ ಪೂಜೆಗಳನ್ನು ಸ್ವೀಕಾರ ಮಾಡಿ ಕಡುಬುಗಳನ್ನು, ಲಡ್ಡುಗಳನ್ನು ಎಲ್ಲ ತಿಂದು ಕೈಲಾಸಕ್ಕೆ ಬರ್ತಾನೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ಕೂತ್ಕೊಂಡಿದ್ರೆ ಅವರಿಗೆ 3 ಪ್ರದಕ್ಷಿಣೆ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡುವುದಕ್ಕೆ ಹೋಗ್ತಾನೆ ಗಣಪತಿ. ಆವಾಗ ಹೊಟ್ಟೆಯಲ್ಲಿ ಕಡುಬು, ಕರ್ಜಿಕಾಯಿ ಎಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಗಣಪತಿ ಕೆಳಗಡೆ ಬಿದ್ದೋಗ್ತಾನೆ, ಹೊಟ್ಟೆ ಒಡೆದೋಗುತ್ತೆ, ಕಡುಬು, ಕರ್ಜಿಕಾಯಿ, ಲಡ್ಡು ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಆಗ ಪರಮೇಶ್ವರನ ಜಟಾಜೂಟದಲ್ಲಿರ್ತಕ್ಕಂತಹ ಚಂದ್ರ ಗಣಪತಿಯನ್ನು ನೋಡಿ, ಗಣಪತಿ ಅವಸ್ಥೆಯನ್ನು ನೋಡಿ ನಗ್ತಾನಂತೆ. ಆಗ ಮಹಾಗಣಪತಿಗೆ ಕೋಪ ಬಂದು ಚಂದ್ರನಿಗೆ ಶಾಪ ಕೊಡ್ತಾನೆ. ಎಲೈ ಚಂದ್ರನೇ, ನಾನು ನಮ್ಮ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡುವುದಕ್ಕೆ ಹೋಗಿ ಕೆಳಗಡೆ ಬಿದ್ದೋದ್ರೆ ನನ್ನನ್ನು ನೋಡಿ ಅಹಂಕಾರದಿಂದ ನೀನು ನಗ್ದಿದ್ದೀಯ. ಆದ ಕಾರಣ ಯಾರಾದರೆ ನಿನ್ನ ಮುಖವನ್ನು ನೋಡ್ತಾರೋ ಅವರಿಗೆ ನೀಲಾಪ ನಿಂದೆಗಳು ಬರುತ್ತವೆ, ಅವರಿಗೆ ಕಷ್ಟಕಾಲ ಪ್ರಾಪ್ತಿಯಾಗುತ್ತೆ ಅಂತ ಶಾಪ ಕೊಡ್ತಾನೆ. ಕೆಲವು ಗ್ರಂಥಗಳಲ್ಲಿ ಪಾರ್ವತಿ ದೇವಿ ಚಂದ್ರನಿಗೆ ಶಾಪ ಕೊಟ್ಟಳು ಅಂತ ಹೇಳ್ತಾರೆ. ಅಂದರೆ ಗಣಪತಿ ಕೆಳಗಡೆ ಬಿದ್ದೋದಾಗ ಚಂದ್ರ ನಗ್ತಾನಲ್ವಾ, ಹಾಗೆ ಪಾರ್ವತಿ ಅಮ್ಮನವರು ಶಾಪ ಕೊಡ್ತಾಳಂತೆ. ಚಂದ್ರ, ನನ್ನ ಮಗ ಕೆಳಗಡೆ ಬಿದ್ದೋದ್ರೆ ನೋಡಿ ನಗ್ತೀಯಲ್ವಾ, ಆದ ಕಾರಣ ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ನೀಲಾಪ ನಿಂದೆಗಳು ಬರುತ್ತವೆ ಅಂತ ಆ ಗೌರಿ ದೇವಿ ಶಾಪ ಕೊಟ್ಟಂಗೆ ಹೇಳ್ತಾರೆ. ಏನಾದರೂ ಮಹಾಗಣಪತಿ ಕೆಳಗಡೆ ಬಿದ್ದೋದಾಗ ಪಾರ್ವತಿ ಪರಮೇಶ್ವರರು ಓಡೋಡಿ ಬಂದು ಆ ಕಡುಬುಗಳನ್ನು, ಕರ್ಜಿಕಾಯಿಗಳನ್ನು ಎಲ್ಲ ಹೊಟ್ಟೆ ಒಳಗಡೆ ಹಾಕಿ ಒಂದು ಸರ್ಪವನ್ನು ತಂದು ಮಹಾಗಣಪತಿ ಹೊಟ್ಟೆಗೆ ಬಿಗಿತಾರೆ. ಅದಕ್ಕೆ ನೋಡಿ ಮಹಾಗಣಪತಿ ಹೊಟ್ಟೆ ಮೇಲೆ ಒಂದು ಸರ್ಪ ಇರುತ್ತೆ.
ತದನಂತರ ಚಂದ್ರ ಓಡೋಡಿ ಬಂದು ಗಣಪತಿ ಪಾದಕ್ಕೆ ನಮಸ್ಕಾರ ಮಾಡಿ ಪಾರ್ವತಿ ಪರಮೇಶ್ವರ ಕಾಲಿಡಿತಾನೆ. ಸ್ವಾಮಿ, ನಂದು ತಪ್ಪಾಯಿತು. ಈ ಪ್ರಪಂಚದಲ್ಲಿರ್ತಕ್ಕಂಥ ಜನರೆಲ್ಲ ನನ್ನನ್ನು ನೋಡ್ದಿರ ಇರೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ರಾತ್ರಿ ವೇಳೆಯಲ್ಲಿ ಪ್ರಪಂಚಕ್ಕೆ ಬೆಳಕು ಕೊಡುವವನು. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಅಜ್ಞಾನವನ್ನು ಕ್ಷಮಿಸಿ ಅಂದಾಗ ಗಣಪತಿ ಪ್ರಸನ್ನ ಚಿತ್ತನಾಗಿ, ಚಂದ್ರ, ನನ್ನ ಶಾಪ ಪೂರ್ತಿಯಾಗಿ ನಾನು ಹಿಂದಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ. ಈ ಶಾಪವನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ. ವರ್ಷ ಪೂರ್ತಿ ನಿನ್ನನ್ನು ನೋಡಿದ್ರೂ ಮನುಷ್ಯರಿಗೆ ಯಾವ ದೋಷನೂ ಬರುವುದಿಲ್ಲ. ಆದರೆ ಗಣಪತಿ ಹಬ್ಬದ ದಿವಸ, ಭಾದ್ರಪದ ಚೌತಿ ದಿವಸ ಚಂದ್ರ ನಿನ್ನನ್ನು ನೋಡಿದರೆ ನೀಲಾಪನಿಂದೆಗಳು, ಅಪವಾದಗಳು ಬರ್ತಾವೆ ಅಂತ ಹೇಳ್ತಾನೆ ಗಣಪತಿ. ಈ ಕಾರಣದಿಂದಲೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಕ್ಷೀರದಲ್ಲಿ ಚಂದ್ರನನ್ನು ನೋಡಿದ ಕಾರಣದಿಂದಲೇ ಶಮಂತಕ ಮಣಿಯನ್ನು ಶ್ರೀಕೃಷ್ಣ ಕಳ್ಳತನ ಮಾಡಿದ್ದಾನೆ ಅಂತ ಸತ್ರಾಜಿತ್ತು ಅಪವಾದ ಹಾಕ್ತಾನೆ. ತದನಂತರ ಶ್ರೀಕೃಷ್ಣ ಗಣಪತಿಗೆ ಪೂಜೆ ಮಾಡಿ ಹೋಗಿ ಅಲ್ಲಿ ಜಾಂಬವಂತನನ್ನು ಸೋಲಿಸಿ ಆ ಶಮಂತಕ ಮಣಿಯನ್ನು ತಂದು ಕೊಟ್ಟಾಗ ಸತ್ಯಭಾಮಿಯನ್ನು ಆ ಕೃಷ್ಣನಿಗೆ ಕೊಟ್ಟು ಈ ಶಮಂತಕ ಮಣಿಯನ್ನು ಕೊಟ್ಟು ಸತ್ರಾಜಿತ್ ಮದುವೆ ಮಾಡ್ತಾನೆ. ನೋಡಿ, ಭಾದ್ರಪದ ಚೌತಿ ದಿವಸ ಶ್ರೀಕೃಷ್ಣ ಚಂದ್ರನನ್ನು ನೋಡಿದಕ್ಕೋಸ್ಕರ ಕೃಷ್ಣನಿಗೆ ಅಪವಾದ ಬಂತು. ಇನ್ನು ಸಾಮಾನ್ಯವಾಗಿರ್ತಕ್ಕಂಥ ಮಾನವರು ನಾವು, ನಮಗೆ ಬರೋದಿಲ್ವಾ? ಆದ ಕಾರಣ ಈ ಭಾದ್ರಪದ ಚೌತಿ ದಿವಸ, ಗಣೇಶನ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಚಂದ್ರ ದರ್ಶನ ಮಾಡಬಾರದು, ಚಂದ್ರನನ್ನು ನೋಡಬಾರದು. ಗೌರಿ ಗಣೇಶ ಹಬ್ಬ ಮಾಡುವವರು ಖಂಡಿತವಾಗಲೂ ಬಂಕಮಣ್ಣಲ್ಲಿ ಮಾಡಿರ್ತಕ್ಕಂಥ ಗಣಪತಿಯನ್ನು ಮಾತ್ರ ತಂದು ಪೂಜೆ ಮಾಡಬೇಕು. ಅಂದರೆ ಮಣ್ಣಲ್ಲಿ ಮಾಡಿರ್ತಕ್ಕಂಥ ಗೌರಿ ಗಣಪತಿಯನ್ನು ತಂದು ಪೂಜೆ ಮಾಡಬೇಕೇ ವಿನಃ ಪೇಪರ್ಗಳಲ್ಲಿ ಮಾಡಿರ್ತಕ್ಕಂಥ ಗಣಪತಿಯನ್ನು, ಕೆಮಿಕಲ್ಸಿಂದ ಮಾಡಿರ್ತಕ್ಕಂಥ ಗಣಪತಿ ವಿಗ್ರಹಗಳನ್ನು, ಅದೇ ರೀತಿಯಾಗಿ POPಯಲ್ಲಿ ಮಾಡಿರ್ತಕ್ಕಂಥ ಗಣಪತಿ ವಿಗ್ರಹಗಳನ್ನು ತಂದು ಪೂಜೆ ಮಾಡಿದ್ರೆ ಯಾವುದೂ ಫಲ ಸಿಗುವುದಿಲ್ಲ. ಮಣ್ಣಿನ ಗಣಪತಿಯನ್ನು ತಂದು ಪೂಜೆ ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಮಾಮೂಲಿಯಾಗಿ ಚಿಕ್ಕ ವಿಗ್ರಹ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ದೊಡ್ಡ ದೊಡ್ಡ ವಿಗ್ರಹಗಳನ್ನು ತಂದಿಟ್ಕೊಂಡ್ರೆ ನೈವೇದ್ಯ ಜಾಸ್ತಿ ಇಕ್ಬೇಕಾಗುತ್ತೆ, ಜಾಸ್ತಿ ನಿಯಮಗಳನ್ನು ಆಚರಿಸಬೇಕಾಗುತ್ತೆ. ಹೊರಗಡೆ ಮಂಟಪಗಳಲ್ಲಿ ಇಡುವಂಥವರು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡ್ರೂ ಪರವಾಗಿಲ್ಲ. ಮನೆಯಲ್ಲಿ ಚಿಕ್ಕ ಗಣಪತಿಯನ್ನು ತಂದು ಸಂತೋಷವಾಗಿ ಪೂಜೆ ಮಾಡಿಕೊಳ್ಳ್ರಿ. ಮಹಾಗಣಪತಿಯನ್ನು ಶಾಪ್ನಲ್ಲಿ ಕೊಂಡು ತಗೊಂಡು ಬರುವಾಗ ಕೆಲವು ವಿಷಯಗಳನ್ನು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕು. ಎಂತಹ ಮಹಾಗಣಪತಿಯನ್ನು ನಾವು ತರಬೇಕಂದ್ರೆ ಒಂದು ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರೆ. ಈ ಶ್ಲೋಕ ನಿಮ್ಮೆಲ್ಲರಿಗೂ ಗೊತ್ತು. ಬ್ರಹ್ಮದೇವ ರಚನೆ ಮಾಡಿರ್ತಕ್ಕಂತಹ ಶ್ಲೋಕ ಇದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಶುಕ್ಲಾಂಬರಧರಂ ಅಂದರೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿರುವಂತಹ ಮಹಾಗಣಪತಿಯನ್ನು ತರುವುದು ಅತಿ ಉತ್ತಮ. ಅಂದರೆ ಮಹಾಗಣಪತಿ ಬಿಳಿ ಪಂಚೆ ಉಟ್ಕೊಂಡಿರಬೇಕು. ಒಂದು ವೇಳೆ ಆ ವಿಗ್ರಹದಲ್ಲಿ ಬಿಳಿ ಪಂಚೆ ಇರಲಿಲ್ಲ ಅಂದ್ಕೊಳ್ಳಿ, ಯಾಕಂದರೆ ಆ ವಿಗ್ರಹ ಮಾಡುವವರಿಗೆ ಗೊತ್ತಿರೋದಿಲ್ಲ, ಕೆಂಪು ಬಣ್ಣ ಹಸಿರು ಬಣ್ಣ ಹಾಕಿರ್ತಾರೆ. ಒಂದು ಬಿಳಿ ಬಣ್ಣದ ಪಂಚೆಯನ್ನು ತಂದು ನೀವೇ ಗಣಪತಿಗೆ ಸುತ್ತಿ, ಆವಾಗ ಅದು ಶ್ವೇತವಸ್ತ್ರ ಆಗುತ್ತೆ. ಚತುರ್ಭುಜಂ ಅಂದರೆ ಮಹಾಗಣಪತಿ ವಿಗ್ರಹಕ್ಕೆ 4 ಕೈಗಳು ಮಾತ್ರ ಇರಬೇಕು. ಪಾಶಾಂಕುಶ ಮೋದಕಧರನಾಗಿರಬೇಕು ಗಣಪತಿ. ಅಷ್ಟೇ ವಿನಃ 8 ಕೈ ಇರುವಂತಹ ವಿಗ್ರಹ, 12 ಕೈ ಇರುವಂತಹ ವಿಗ್ರಹ, 20 ಕೈ ಇರುವಂತಹ ವಿಗ್ರಹಗಳನ್ನು ತಂದು ಪೂಜೆ ಮಾಡುವುದು ಶ್ರೇಷ್ಠವಲ್ಲ. ಅದೇ ರೀತಿಯಾಗಿ ಪ್ರಸನ್ನವದನಂ, ಮಹಾಗಣಪತಿ ವಿಗ್ರಹ ನೋಡಿದ ತಕ್ಷಣ ನಮಗೆ ತುಂಬ ಸಂತೋಷವಾಗಬೇಕು, ನಗ್ನಗ್ತಾ ಇರಬೇಕು ಮಹಾಗಣಪತಿ ವಿಗ್ರಹ. ಅಷ್ಟೇ ವಿನಃ ರೌದ್ರಾಕಾರದಲ್ಲಿರ್ತಕ್ಕಂಥ ಗಣಪತಿಯನ್ನು ತಂದು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರದು. ಕೆಲವು ವಿಗ್ರಹಗಳನ್ನು ನೋಡಿದ್ರೆ ಭಯಂಕರವಾಗಿರ್ತಾನೆ ಮಹಾಗಣಪತಿ. ಶೂಲ ತಗೊಂಡು ಯಾವುದೋ ರಾಕ್ಷಸನನ್ನು ತಿಮಿತಾ ಇದ್ದಂಗೆ, ಕತ್ತಿಯಲ್ಲಿ ಯಾವುದೋ ರಾಕ್ಷಸನ ತಲೆ ಕಡಿತಾ ಇದ್ದಂಗೆ, ಅಂತಹ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ತಂದು ಪೂಜೆ ಮಾಡುವುದು ಉತ್ತಮವಲ್ಲ. ಕೆಲವರು ಹುಡುಗರು ತಿಳಿದಿರಾ ವಿಕೃತ ಚೇಷ್ಟೆಗಳನ್ನು ಮಾಡ್ತಾ ಇರ್ತಾರೆ. ಪೊಲೀಸ್ ಗಣಪತಿ, ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡಿರ್ತಕ್ಕಂತಹ ಗಣಪತಿ, ಅದೇ ರೀತಿಯಾಗಿ ಮೆಕ್ಯಾನಿಕ್ ಗಣಪತಿ ಅಂತೆ, ಕೈಯಲ್ಲಿ ಸ್ಕ್ರೂ ಡ್ರೈವರ್ ಹಿಡ್ಕೊಂಡಿರುವಂತಹ ಗಣಪತಿ, ಗಬ್ಬರ್ ಸಿಂಗ್ ಗಣಪತಿ,
ಪುಷ್ಪ 2 ಗಣಪತಿ, ಬಾಹುಬಲಿ ಗಣಪತಿ, ಇಂತಹ ವಿಚಿತ್ರವಾಗಿರುವಂತಹ ಬೊಂಬೆಗಳನ್ನು ತಂದು ಪೂಜೆ ಮಾಡ್ತಾರೆ. ಅದು ಶಾಸ್ತ್ರ ವಿರುದ್ಧ. ಯಾವುದೇ ಕಾರಣಕ್ಕೂ ಅಂತಹ ವಿಗ್ರಹಗಳನ್ನು ತರಬಾರದು. ಗಣಪತಿಗೆ ಯಜ್ಞೋಪವೀತ ಇರಬೇಕು. ಮುಖ್ಯವಾಗಿ ಪಾದಗಳ ಹತ್ರ ಮೂಷಿಕ ಇರಬೇಕು, ಅಂದರೆ ಇಳಿ ಇರಬೇಕು. ಮೂಷಿಕ ಇಲ್ದಿರ ಇರುವಂತಹ ಗಣಪತಿಯನ್ನ ಯಾವುದೇ ಕಾರಣಕ್ಕೂ ತಂದು ಪೂಜೆ ಮಾಡಬಾರದು. ಭಿನ್ನದಂತನಾಗಿರಬೇಕು, ಅಂದರೆ 2 ದಂತಗಳು ಪೂರ್ತಿಯಾಗಿರಬಾರದು. ಒಂದು ದಂತ ಭಿನ್ನ ಆಗಿರಬೇಕು, ಇನ್ನೊಂದು ದಂತ ಪೂರ್ತಿಯಾಗಿರಬೇಕು. ಅಂತಹ ಗಣಪತಿಯನ್ನು ತಂದು ಪೂಜೆ ಮಾಡುವುದು ಅತಿ ಉತ್ತಮ. ಯಾರಾದರೂ ಹಿರಿಯರನ್ನ ಅಥವಾ ಪಂಡಿತರನ್ನ, ಬ್ರಾಹ್ಮಣರನ್ನ ಕರ್ಕೊಂಡು ಹೋಗಿ ಒಳ್ಳೆ ಗಣಪತಿಯನ್ನು ತಂದು ಪೂಜೆ ಮಾಡಬೇಕು. ಅಷ್ಟೇ ವಿನಃ ನಮಗಿಷ್ಟ ಬಂದಿರತಕ್ಕಂತಹ ಗಣಪತಿಯನ್ನು ತಂದು ಪೂಜೆ ಮಾಡಿದ್ರೆ ನಮಗೆ ಗಣಪತಿ ಅನುಗ್ರಹ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಮುಖ್ಯವಾಗಿ ರೌಡಿಯಿಸಮ್ ಮಾಡಿ ಯಾವುದೇ ಕಾರಣಕ್ಕೂ ಗಣಪತಿ ಪೂಜೆಯನ್ನು ಮಾಡಬಾರ್ದು. ಕೆಲವರೀಗ ದಾರಿಗಳಲ್ಲಿ ಹಗ್ಗ ಕಟ್ಟಿಬಿಟ್ಟು ಹೋಗ್ತಾ ಇರೋರನ್ನು ಹಿಡ್ಕೊಂಡು ಗಣಪತಿ ಚಂದ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನಿಮ್ಗೆ ದಾರಿ ಬಿಡೋದಿಲ್ಲ ಅಂತ ಹಗ್ಗ ಕಟ್ಟಿಬಿಡ್ತಾರೆ. ಅವ್ರು ನಮ್ಮ ಹತ್ರ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ ಅಂದರೆ ನಾವು ಬಿಡೋದಿಲ್ಲ, ಫೋನ್ ಪೇ ಮಾಡಿ, ಇಲ್ಲ ಅಂದರೆ ನಾವು ದಾರಿ ಬಿಡೋದಿಲ್ಲ ಅಂತ ಕೋಲುಗಳು ಎತ್ಕೊಂಡು ಬೆದರಿಸ್ತಾರೆ. ಇನ್ನು ಕೆಲವರು ನೀವು ಚಂದ ಕೊಡಲಿಲ್ಲ ಅಂದರೆ ನಿಮ್ಮ ಮೇಲೆ ನೀರಟ್ಟು ಬಿಡ್ತೀವಿ, ಬಣ್ಣ ಉಜ್ಜಿಬಿಡ್ತೀವಿ ಅಂತ ಅವ್ರಿಗೆ ಹಿಂಸೆ ಕೊಟ್ಟು ಅವ್ರ ಹತ್ರ ಬಲಾತ್ಕಾರವಾಗಿ ದುಡ್ಡನ್ನು ತಗೊಂಡು ಗಣಪತಿ ಪೂಜೆಯನ್ನು ಮಾಡ್ತಾರೆ. ಮಂಟಪಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗಣಪತಿ ಅನುಗ್ರಹ ಸಿಗುವುದಿಲ್ಲ. ಯಾರಾದರೂ ಪ್ರೀತಿಯಿಂದ ಕೊಟ್ಟರೆ ಚಂದ ತಗೋಬೇಕೇ ವಿನಃ ದಾರಿಯಲ್ಲಿ ಹೋಗ್ತಾ ಇರುವಂಥವ್ರನ್ನೆಲ್ಲ ನಿಲ್ಲಿಸಿ ಬಲಾತ್ಕಾರವಾಗಿ ಅವ್ರ ಹತ್ರ ದುಡ್ಡಿಸ್ಕೊಂಡು ದಾದಾಗಿರಿ ಮಾಡಿ ರೌಡಿಯಿಸಮ್ ಮಾಡಿ ಗಣಪತಿ ಪೂಜೆ ಮಾಡಿದ್ರೆ ಯಾವ ಫಲನೂ ಸಿಗುವುದಿಲ್ಲ. ಇದು ಚೆನ್ನಾಗಿ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಮುಖ್ಯವಾಗಿ ಕೆಲವರು ಗಣಪತಿ ಮಂಟಪಗಳ ಹತ್ರ, ಅಂದರೆ ಗಣಪತಿಯನ್ನಿಟ್ಟು ಪೂಜೆ ಮಾಡಿರ್ತಾರಲ್ವಾ, ಅಲ್ಲಿ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಅನ್ನಮಾಚಾರ್ಯರ ಕೀರ್ತನೆಗಳು, ಪುರಂದರದಾಸರ ಕೀರ್ತನೆಗಳು, ಶಾಸ್ತ್ರೀಯ ಸಂಗೀತ ಇಂಥ ಹಾಡುಗಳಾಗ್ದಿರಾ ಈ DJ ಸಾಂಗ್ಸ್ ಪ್ಲೇ ಮಾಡಿಬಿಡ್ತಾರೆ. ಪ್ಯಾರ್ಕೆ ಆಗಿಬಿಟ್ಟೈತೆ, ನಮ್ದಕ್ಕೆ ಪ್ಯಾರ್ಕೆ ಆಗಿಬಿಟ್ಟೈತೆ ಇಂಥ ಹಾಡುಗಳು, ಹಳೆ ಪಾತ್ರೆ ಹಳೆ ಕಬ್ಬಿಣ ಇಂಥ ಹಾಡುಗಳು, ಪ್ರೀತ್ಸೆ ಕಣ್ಣು ಬಿಚ್ಚಿ ನನ್ನ ಪ್ರೀತ್ಸೆ, ಇವೆಲ್ಲ ಗಣಪತಿ ಮಂಟಪಗಳ ಹತ್ರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗಣಪತಿ ಅನುಗ್ರಹ ಸಿಗುವುದಿಲ್ಲ. ಗಣಪತಿ ತಕ್ಷಣ ಅಲ್ಲಿಂದ ಎದ್ದು ಹೊರಟೋಗ್ತಾನೆ. ಯಾರಾದರೂ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ರೆ ಖಂಡಿತವಾಗಲೂ ಅವ್ರಿಗೆ ನೀವು ತಿಳಿಸ್ಕೊಡಿ. ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ಅಪ್ಪ ದೇವ್ರ ಹತ್ರ ಇಂಥ ಹಾಡುಗಳನ್ನು ಹಾಕಬಾರ್ದಪ್ಪ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಇಂಥ ಹಾಡುಗಳನ್ನು ಹಾಕಬೇಕು ವಿನಃ ಇಂತಹ ಕೆಟ್ಟ ಹಾಡುಗಳನ್ನು ಗಣಪತಿ ಮಂಟಪಗಳಲ್ಲಿ ಹಾಕಬಾರದು ಅಂತ ನಿಮ್ಮ ಮಕ್ಕಳಿಗೆ ನೀವೇ ತಿಳಿಸ್ಕೊಡ್ಬೇಕು. ಮುಖ್ಯವಾಗಿ ಗಣಪತಿ ಮಂಟಪಗಳ ಹತ್ರ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವರಿಗೆ ಒಳ್ಳೆ ದೇವ್ರ ಹಾಡುಗಳನ್ನು ಹೇಳ್ಕೊಡಿ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿಮಾಂ ಇಂಥ ಹಾಡುಗಳನ್ನು ಹೇಳ್ಕೊಡಿ. ಶಾಸ್ತ್ರೀಯ ಸಂಗೀತ ಹಾಡೋರಿದ್ರೆ ಅವರನ್ನು ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಪ್ರೋಗ್ರಾಮ್ ಮಾಡಿಸಿ. ಭರತನಾಟ್ಯ ಆಡೋರಿದ್ರೆ ಅವ್ರ ಕೈಯಲ್ಲಿ ಭರತನಾಟ್ಯವನ್ನು ಆಡಿಸಿ ನೀವು ಸಹ ಅಲ್ಲಿ ಕೂತ್ಕೊಂಡು ಸಂತೋಷವಾಗಿ ಆ ಭರತನಾಟ್ಯವನ್ನು ನೋಡಿ. ಹರಿಕತೆಗಳನ್ನು ಮಾಡಿಸಿ. ಯಾರಾದರೂ ಹರಿದಾಸರಿದ್ದರೆ ಅವರನ್ನು ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಒಳ್ಳೆ ಹರಿಕತೆಗಳನ್ನು ಹೇಳಿಸಿ. ನಿಮ್ಮ ಮಕ್ಕಳು ಸಹ ಆ ಹರಿಕತೆಯನ್ನು ಕೇಳಿ ನಮ್ಮ ಸಂಪ್ರದಾಯವನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಮುಖ್ಯವಾಗಿ ಪ್ರವಚನಗಳನ್ನು ಮಾಡಿಸಿ. ಹಾಗೆ ಭಗವದ್ಗೀತಾ ಕಾಂಪಿಟೇಷನ್ ಇಡಿ. ಯಾವ ಮಕ್ಕಳಾದರೆ ಜಾಸ್ತಿ ಭಗವದ್ಗೀತಾ ಶ್ಲೋಕಗಳನ್ನು ಹೇಳ್ತಾರೋ ಅವರಿಗೆ ಫಸ್ಟ್ ಪ್ರೈಸನ್ನು ಕೊಡಿ. ಆ ಮಕ್ಕಳನ್ನು ನೋಡಿ ಬೇರೆ ಮಕ್ಕಳು ಸಹ ಓಹೋ ನಾವು ಭಗವದ್ಗೀತೆ ಕಲ್ತ್ಕೊಂಡ್ರೆ ಬರೋ ವರ್ಷ ನಮಗೂ ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತ ಅವರು ಸಹ ಭಗವದ್ಗೀತೆಯನ್ನು ಕಲ್ತ್ಕೊಳ್ತಾರೆ. ನೋಡಿ ಎಷ್ಟು ಒಳ್ಳೆಯ ಆಲೋಚನೆಗಳಿವೆಲ್ಲ. ಇಂತಹ ಕೆಲಸಗಳು ಮಾಡಬೇಕೇ ವಿನಃ ಗಣಪತಿ ಮಂಟಪಗಳಲ್ಲಿ ವಿಕೃತ ಚೇಷ್ಟೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಲೇಬಾರ್ದು. ಮಹಾಗಣಪತಿ ಮಂಟಪಗಳ ಹತ್ರ ಹೋಗುವಾಗ, ಅಂದರೆ ಗಣಪತಿಯನ್ನು ಇಟ್ಟಿರ್ತಾರಲ್ವಾ, ಅಲ್ಲಿಗೆ ಹೋಗುವಾಗ ಸಾಂಪ್ರದಾಯಬದ್ಧವಾಗಿರ್ತಕ್ಕಂತಹ ವಸ್ತ್ರಗಳನ್ನು ಧರಿಸಿ ಮಾತ್ರ ಹೋಗಬೇಕು. ಮಹಿಳೆಯರಾದರೆ ಸೀರೆಗಳನ್ನು ಧರಿಸಿ, ಚಿಕ್ಕ ಮಕ್ಕಳಾದರೆ ಲಂಗ ದಾವಣಿಯನ್ನು ಹಾಕ್ಕೊಂಡು ಹೋಗಿ. ಅಷ್ಟೇ ವಿನಃ ಟೈಟ್ ಜೀನ್ಸ್ ಪ್ಯಾಂಟ್ಗಳು ಹಾಕ್ಕೊಂಡು ಕೂದಲನ್ನು ಬಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಹೋಗಬಾರದು. ಅದೇ ರೀತಿಯಾಗಿ ಗಂಡು ಮಕ್ಕಳು ಸಹ ಅಷ್ಟೇ. ಗಣಪತಿ ಮಂಟಪ ಹತ್ರ ಹೋಗುವಾಗ ಚಡ್ಡಿಗಳು ಹಾಕ್ಕೊಂಡು ಕಿವಿಯಲ್ಲಿ ಇಯರ್ಫೋನ್ ಇಟ್ಕೊಂಡು ಹೋಗಬಾರದು. ಒಳ್ಳೆ ಪಂಚೆಯನ್ನು ಉಟ್ಕೊಂಡು ಅಥವಾ ಒಳ್ಳೆ ಜುಬ್ಬ ಹಾಕ್ಕೊಂಡು ಹಣೆಯಲ್ಲಿ ತಿಲಕ ಇಟ್ಕೊಂಡು ಅಥವಾ ಕುಂಕುಮ ಇಟ್ಕೊಂಡು ಸಾಂಪ್ರದಾಯಬದ್ಧವಾಗಿ ಹೋಗಬೇಕು. ಮುಖ್ಯವಾಗಿ ಗಣಪತಿ ಮಂಟಪದಲ್ಲಿ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕ್ಕೊಂಡು ಓಡಾಡಬಾರದು. ಕೆಲವರು ಚಪ್ಪಲಿಗಳು ಹಾಕ್ಕೊಂಡು ಗಣಪತಿ ಹತ್ರ ಹೋಗಿ ಗಣಪತಿಯನ್ನು ಮುಟ್ತಾ ಇರ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಅದು ಮಹಾ ಅಪರಾಧ.
ಸಾಧ್ಯವಾದರೆ ಗಣಪತಿ ಮಂಟಪಗಳ ಹತ್ರ ಅಂದರೆ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿರ್ತಾರಲ್ವಾ, ಅಲ್ಲಿ ಚಿಕ್ಕ ಮಕ್ಕಳಿಗೆ ಪುಸ್ತಕಗಳನ್ನು, ಪೆನ್ನುಗಳನ್ನು, ಪೆನ್ಸಿಲ್ಗಳನ್ನು ಹಂಚಿ. ಯಾಕಂದರೆ ವಿದ್ಯಾ ಗಣಪತಿ ಅಲ್ವಾ, ನೀವು ಪುಸ್ತಕಗಳನ್ನು, ಪೆನ್ನುಗಳನ್ನು ಹಂಚಿದರೆ ವಿದ್ಯಾ ಗಣಪತಿ ನಿಮ್ಮನ್ನು ಚೆನ್ನಾಗಿ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಗಳನ್ನು ಕೊಡ್ತಾನೆ. ಮುಖ್ಯವಾಗಿ ಅನ್ನದಾನವನ್ನು ಸಹ ಮಾಡಿ ಗಣಪತಿ ಮಂಟಪದ ಹತ್ರ ಪುಳಿಯೋಗರೆ, ಮೊಸರನ್ನ ಇಂಥವು ಮಾಡ್ಕೊಂಡು ಹೋಗಿ ಮಕ್ಕಳಿಗೆ, ಅಲ್ಲಿರುವಂತಹ ಬಡವರಿಗೆ, ಅನಾಥರಿಗೆ ಆ ಪ್ರಸಾದಗಳನ್ನು ಹಂಚಿ ಮಹಾಗಣಪತಿ ಸಂತೋಷ ಪಡ್ತಾನೆ. ಖಂಡಿತವಾಗಲೂ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಆಶೀರ್ವಾದ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಷಯಗಳೆಲ್ಲ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ, ಓಂ ಗಣೇಶಾಯ ನಮಃ ಅಂತ ಕಾಮೆಂಟ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.